ಅವ್ರ ದುಡ್ಡಿದ್ದವ್ರಿ, ಅಧಿಕಾರ ಇದ್ದವ್ರಿ, ಈ ಲೋಕದಲ್ಲಿ ಒಳ್ಳೆ ಹೆಸರಿದ್ದವ್ರಿ, ಅವ್ರಿಗೆ ಎಲ್ಲ ಜನಗಳಿರ್ತಾರೆ, ಎಲ್ಲ ಸಪೋರ್ಟ್ ಇರ್ತದೆ. ನಮ್ಮಂತವ್ರಿಗೆ ಏನು ಸಿಗುತ್ತೆ? ಯೋಚನೆ ಮಾಡಬೇಡ ಸಹೋದರ ಸಹೋದರಿ. ನಿನ್ನ ಸ್ಥಿತಿಗತಿಗಳು ಸ್ಥಾಪಿಸಲಿಕ್ಕೆ ದೇವರಿದ್ದಾರೆ. ನಿನ್ನ ಪರಿಸ್ಥಿತಿಯನ್ನ ಘನವಾಗಿ ತಿದ್ದಲಿಕ್ಕೆ ದೇವರಿದ್ದಾರೆ. ದೇವರು ನನ್ನ ಲೈಫನ್ನ ಇಲ್ಲಿವರೆಗೆ ಕಟ್ಟಿದಾರಲ್ಲ, ಏನು ಇಲ್ಲದ ಒಂದು ಸ್ಥಿತಿಯಿಂದ ಏನೋ ಒಂದಾಗಿ ದೇವರು ಮಾಡಿದ್ದಾರೆ. ಯು ನೋ ದಟ್ somewhere sometimes in the past you were zero and now becoming you are something ಅಂತಂದ್ರೆ ಬಿಕಾಸ್ ಆಫ್ ಗಾಡ್ಸ್ ಗ್ರೇಸ್. ಏನು ಇಲ್ಲದ ಸ್ಥಿತಿಯಲ್ಲಿ ಇವಾಗ ಸಮಥಿಂಗ್ ನೀನು ಆಗಿದೆಯಾ, ಸ್ವಲ್ಪ ಮಟ್ಟಿಗೆ ಇದೆ ಎಂಬುದಾಗಿ ಅಂದ್ರೆ ದೇವ್ರ ಕೃಪೆ ಮಾತ್ರ. ಇನ್ಮೇಲೆ ದೇವರು ನಡೆಸ್ತಾರೆ. ಎಷ್ಟೋ ಜನಗಳ ಜೀವಿತ ದೇವರು ಸ್ಥಾಪನೆ ಮಾಡಿದ್ದಾರೆ ಬೈಬಲ್ ಅಲ್ಲಿ. ನಮ್ಮ ಲೈಫ್ ದೇವರು ಸ್ಥಾಪನೆ ಮಾಡೋ ದೇವರು. ಆಮೆನ್. ಇವತ್ತು ನಿನ್ನ ಕುಟುಂಬ, ನಿನ್ನ ಸ್ಥಿತಿಗತಿಗಳು ದೇವರು ಸ್ಥಾಪನೆ ಮಾಡ್ತಾರೆ. ನಿನ್ನ ಸಾಲಗಳಲ್ಲಿ ಬಿದ್ದಿದ್ರೆ ದೇವರು ತಿರುಗಿ ನಿನ್ನ ಜೀವಿತವನ್ನು ಸ್ಥಾಪನೆ ಮಾಡ್ತಾರೆ. ನಂಬಿಕೆ ಮಾತ್ರ ಇರಲಿ ಎಂಬುದಾಗಿ ದೇವರು ಹೇಳಿದ್ದಾನೆ. ನೀನು ನಂಬಿದರೆ ದೇವರ ಮಹಿಮೆ ಕಾಣುವೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಿನ್ನ ನಂಬಿಕೆಯಿಂದ ನಿನಗೆ ಆಗಲಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನೀವು ನಾವುಗಳು ಕರ್ತನ ನೋಡಿ ಬದುಕಬೇಕಾದವರು ಹೊರತು ಲೋಕದಲ್ಲಿರುವಂತ ಜನಗಳನ್ನೆಲ್ಲ. ಆತನು ಲೋಕಸ್ಥರಿಗಿಂತ ದೊಡ್ಡವನು. ಆತನ ಮಕ್ಕಳು ರಾಜನ ಮಕ್ಕಳು ರಾಜಕುಮಾರರೇ ಆಗಿರ್ತಾರೆ. ದರಿದ್ರೇನು ಆಗಲ್ಲ. ಯಾರೋ ಚೆನ್ನಾಗಿದ್ದಾರೆ, ಅವ್ರಿಗೆ ಎಲ್ಲರಿದ್ದಾರೆ, ಎಲ್ಲ ಇದೆ ಅಂತ ನೀನು ಯೋಚನೆ ಮಾಡುವಂಥದ್ದು ತಪ್ಪು. ನಮ್ಗೆ ದೇವರಿದ್ದಾರೆ, ಏನು ಇಲ್ವೋ ಅದು ಕೊಡ್ಲಿಕ್ಕೆ ದೇವ್ರು ಇರ್ತಾನೆ. ಯೋಚನೆ ಮಾಡಬೇಡ ಸಹೋದರ ಸಹೋದರಿ.